ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಷಯ ಹೂಡಿಕೆದಾರರಿಗೆ ಅತಿ ಶೀಘ್ರದಲ್ಲಿ ಸಂಪತ್ತನ್ನು ಕೊಟ್ಟ 10 ಷೇರುಗಳು. ಮೋತಿಲಾಲ್ ಓಸ್ವಾಲ್ ಅವರು ಪ್ರತಿ ವರ್ಷ ವೆಲ್ತ್ ಕ್ರಿಯೇಟರ್ಸ್ ಸ್ಟಡಿ ಅಂತ ಪಟ್ಟಿ ರೆಡಿ ಮಾಡ್ತಾರೆ. ಅದರಂತೆ ಈ ವರ್ಷ ಕೂಡ ಈ ಲಿಸ್ಟನ್ನು ರೆಡಿ ಮಾಡಿದ್ದಾರೆ. ಈ ಮಾಹಿತಿಯನ್ನು ನೀವು ಸ್ಟಡಿ ಮಾಡಿ ಯಾವ ರೀತಿ ಸ್ಟಾಕ್ ತೆಗೆದುಕೊಳ್ಬೇಕು, ಯಾಕೆ ತೆಗೆದುಕೊಳ್ಳಬಾರದು ಎಂದು ತಿಳ್ಕೊಳ್ಬೋದು. ಮತ್ತು ಇದರಿಂದ ನೀವು ಈ ವರ್ಷ ಅಥವಾ ಮುಂದೆ ಕೂಡ ಯಾವ ಸ್ಟಾಕ್ ಗ್ರೋ ಆಗ್ಬೋದು ಅಂತ ಅನಾಲಿಸಿಸ್ ಮಾಡಬಹುದು. ಇದಂತೂ ಒಳ್ಳೆಯ ಮಾಹಿತಿ. ಅವರು 18 ಪೇಜ್ಗಳಲ್ಲಿ ಮಾಹಿತಿಯನ್ನು ತಿಳಿಸಿದ್ದಾರೆ. ನಾವು ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವ ಫ್ರೆಂಡ್ಸ್. ಇದರಲ್ಲಿ ನಾವು ಕೆಲವು ಲಿಸ್ಟನ್ನು ನೋಡಬಹುದು. ನಂಬರ್ 1 ಬಿಗ್ಗೆಸ್ಟ್ ವೆಲ್ತ್ ಕ್ರಿಯೇಟರ್ಸ್, ನಂಬರ್ 2 ಫಾಸ್ಟೆಸ್ಟ್ ವೆಲ್ತ್ ಕ್ರಿಯೇಟರ್ಸ್, ನಂಬರ್ 3 ಮೋಸ್ಟ್ ಕನ್ಸಿಸ್ಟೆಂಟ್ ವೆಲ್ತ್ ಕ್ರಿಯೇಟರ್ಸ್, ನಂಬರ್ 4 ವೆಲ್ತ್ ಡಿಸ್ಟ್ರಾಯರ್ಸ್ ಅಂತ ನಾವು ನೋಡ್ಬೋದು. ಮೊದಲನೇದಾಗಿ ನೋಡೋದಾದರೆ ಬಿಗ್ಗೆಸ್ಟ್ ವೆಲ್ತ್ ಕ್ರಿಯೇಟರ್ಸ್ ಅಂತ 2019ರಿಂದ 2024 ತನಕ ನೋಡೋದಾದರೆ, ನಂಬರ್ 1 ರಿಲಯನ್ಸ್ ಇಂಡಸ್ಟ್ರೀಸ್ 11,17,800 ಕೋಟಿ ರೂಪಾಯಿ, CAGR ಬಂದು 19%. ನಂಬರ್ 2 TCS 8,32,000 ಕೋಟಿ ರೂಪಾಯಿ, CAGR ಬಂದು 14% ಪ್ರತಿ ವರ್ಷ. ನಂಬರ್ 3 ಭಾರತಿ ಏರ್ಟೆಲ್ 5,44,900 ಕೋಟಿ ರೂಪಾಯಿ, 33% CAGR. ನಂಬರ್ 4 ICICI ಬ್ಯಾಂಕ್ 5,10,900 ಕೋಟಿ ರೂಪಾಯಿ, 22%. ನಂಬರ್ 5 SBI 4,17,600 ಕೋಟಿ ರೂಪಾಯಿ, 19% CAGR ಕೊಟ್ಟಿದೆ. ಹಾಗೆ ಮುಂದಕ್ಕೆ ಹೋದಂತೆ ನಂಬರ್ 6 ಇನ್ಫೋಸಿಸ್ 3,89,300 ಕೋಟಿ ರೂಪಾಯಿ, CAGR 15%. ನಂಬರ್ 7 L&T 3,53,000 ಕೋಟಿ, CAGR ಬಂದು 22%. ನಂಬರ್ 8 ಅಡಾನಿ ಎಂಟರ್ಪ್ರೈಸಸ್ 3,40,800 ಕೋಟಿ ರೂಪಾಯಿ, 85%. ನಂಬರ್ 9 ಟಾಟಾ ಮೋಟರ್ಸ್ 3,16,400 ಕೋಟಿ, 42%. ನಂಬರ್ 10 HCL ಟೆಕ್ನಾಲಜೀಸ್ 3,15,000, 23% CAGR. ಇನ್ನು ಮುಂದಕ್ಕೆ ಹೋಗೋದು ನೋಡೋದಾದರೆ ಟಾಪ್ 10 ಫಾಸ್ಟೆಸ್ಟ್ ವೆಲ್ತ್ ಕ್ರಿಯೇಟರ್ಸ್ ಅಂತ ನೋಡೋದಾದರೆ, ನಂಬರ್ 1 ಅಡಾನಿ ಗ್ರೀನ್ ನಂಬರ್ ಆಫ್ ಟೈಮ್ಸ್ ಸ್ಟಾಕ್ ಪ್ರೈಸ್ ಮಲ್ಟಿಪ್ಲೈಡ್ ಅಂತ ನೋಡೋದಾದರೆ 49 ಟೈಮ್ ಮಲ್ಟಿಪ್ಲೈ ಆಗಿದೆ, CAGR ಬಂದು 118%. ನಂಬರ್ 2 ಅಡಾನಿ ಎಂಟರ್ಪ್ರೈಸಸ್ 22 ಟೈಮ್ಸ್ 85% CAGR ಕೊಟ್ಟಿದೆ. ನಂಬರ್ 3 ಜಿಂದಾಲ್ ಸ್ಟೈನ್ಲೆಸ್ 17 ಟೈಮ್ಸ್ 77% CAGR. ನಂಬರ್ 4 ಡಿಕ್ಸಾನ್ ಟೆಕ್ನಾಲಜೀಸ್ 16 ಟೈಮ್ ಮಲ್ಟಿಪ್ಲೈ ಆಗಿದೆ, 74% CAGR. ನಂಬರ್ 5 ಲಿಂಡ್ ಇಂಡಿಯಾ 13 ಟೈಮ್ ಮಲ್ಟಿಪ್ಲೈ ಆಗಿದೆ, 68% CAGR ಪ್ರತಿ ವರ್ಷ ಕೊಟ್ಟಿದೆ. ಹಾಗೆ ಮುಂದಕ್ಕೆ ಹೋದಂತೆ ನೋಡೋದಾದರೆ ನಂಬರ್ 6 ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ 13 ಟೈಮ್ ಮಲ್ಟಿಪ್ಲೈ ಆಗಿದೆ, 67% CAGR. ನಂಬರ್ 7 CG ಪವರ್ 13 ಟೈಮ್ಸ್ 66% CAGR. ನಂಬರ್ 8 ಅಡಾನಿ ಪವರ್ 11 ಟೈಮ್ಸ್ 62% CAGR. ನಂಬರ್ 9 ಟ್ರೆಂಟ್ 11 ಟೈಮ್ 62% CAGR. ನಂಬರ್ 10 ವರುಣ್ ಬೆವರೇಜಸ್ 11 ಟೈಮ್ 61% CAGR ಕೊಟ್ಟಿದೆ. ಇನ್ನು ಮುಂದಕ್ಕೆ ಹೋದಂತೆ ಟಾಪ್ 10 ಮೋಸ್ಟ್ ಕನ್ಸಿಸ್ಟೆಂಟ್ ವೆಲ್ತ್ ಕ್ರಿಯೇಟರ್ಸ್ ಅಂತ ನೋಡೋದಾದರೆ, ಇದರಲ್ಲಿ ಮೊದಲನೇದಾಗಿ ನಂಬರ್ 1 ಲಿಂಡ್ ಇಂಡಿಯಾ ನಂಬರ್ ಆಫ್ ಇಯರ್ಸ್ ಸ್ಟಾಕ್ ಬೀಟ್ ನಿಫ್ಟಿ ಅಂತ ನೋಡೋದಾದರೆ 5 ಟೈಮ್ ನಿಫ್ಟಿಯನ್ನು ಬೀಟ್ ಮಾಡಿದೆ, CAGR ಬಂದು 68%. ನಂಬರ್ 2 ವರುಣ್ ಬೆವರೇಜಸ್ 5 ಟೈಮ್ ಬೀಟ್ ಮಾಡಿದೆ, 61% CAGR. ನಂಬರ್ 3 HAL 5 ಟೈಮ್ ಬೀಟ್ ಮಾಡಿದೆ ನಿಫ್ಟಿಯನ್ನು, 58% CAGR. ನಂಬರ್ 4 BEL 5 ಟೈಮ್ ಬೀಟ್ ಮಾಡಿದೆ, 46% CAGR. ನಂಬರ್ 5 ಥರ್ಮ್ಯಾಕ್ಸ್ 5 ಟೈಮ್ ಬೀಟ್ ಮಾಡಿದೆ, 34% CAGR. ನಂಬರ್ 6 NMDC 5 ಟೈಮ್ ಬೀಟ್ ಮಾಡಿದೆ, 26% CAGR. ನಂಬರ್ 7 ಅಡಾನಿ ಗ್ರೀನ್ 4 ಟೈಮ್ ಬೀಟ್ ಮಾಡಿದೆ, 118% CAGR. ನಂಬರ್ 8 ಅಡಾನಿ ಎಂಟರ್ಪ್ರೈಸಸ್ 4 ಟೈಮ್ 85%. ನಂಬರ್ 9 ಜಿಂದಾಲ್ ಸ್ಟೈನ್ಲೆಸ್ 4 ಟೈಮ್ 77% CAGR. ನಂಬರ್ 10 ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ 4 ಟೈಮ್ ಮಲ್ಟಿಪ್ಲೈ ಆಗಿದೆ, 67% CAGR ಅನ್ನು ಕೊಟ್ಟಿದೆ. ಹಾಗೆ ಮುಂದಕ್ಕೆ ಹೋದಂತೆ ಟಾಪ್ 10 ವೆಲ್ತ್ ಡೆಸ್ಟ್ರಾಯರ್ಸ್ ಅಂತ ನೋಡೋದಾದರೆ, ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪಲ್ಲಿ ನೋಡೋದಾದರೆ, ನಂಬರ್ 1 ಬಂಧನ್ ಬ್ಯಾಂಕ್ 56,000 ಕೋಟಿ ಡಿಕ್ರೀಸ್ ಆಗಿದೆ, 19% CAGR ಅಂತೆ.
ನಂಬರ್ 2 ವೋಡಾಫೋನ್ ಐಡಿಯಾ 35,100 ಕೋಟಿ 6% CAGR ಡೌನ್ ಆಗಿದೆ. ನಂಬರ್ 3 ಎಸ್ ಬ್ಯಾಂಕ್ 28,800 ಕೋಟಿ ರೂಪಾಯಿ 39%. ನಂಬರ್ 4 ಝೀ ಎಂಟರ್ಟೈನ್ಮೆಂಟ್ 28,400 ಕೋಟಿ ರೂಪಾಯಿ 21%. ಸಮ್ಮಾನ್ ಕ್ಯಾಪಿಟಲ್ 26,700 ಕೋಟಿ 26% CAGR ಪ್ರತಿ ವರ್ಷ ಡೌನ್ ಆಗಿದೆ. ಹಾಗೆ ಮುಂದಕ್ಕೆ ಹೋದಂತೆ ಧಾನಿ ಸರ್ವಿಸಸ್ 18,900 ಕೋಟಿ 36%. ನಂಬರ್ 7 RBL ಬ್ಯಾಂಕ್ 18,700 ಕೋಟಿ 19%. ನಂಬರ್ 8 ರಾಜೇಶ್ ಎಕ್ಸ್ಪೋರ್ಟ್ಸ್ 11,800 ಕೋಟಿ ರೂಪಾಯಿ 17%. ನಂಬರ್ 9 GFL 11,400 ಕೋಟಿ ರೂಪಾಯಿ 17% CAGR. ನಂಬರ್ 10 UPL 10,300 ಕೋಟಿ ರೂಪಾಯಿ 6% ಆಗಿ CAGR ಡೌನ್ ಆಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.